ನಮ್ಮ ಋಷಭ್ ಇವತ್ತು ಓದ್ತಾ ಇದ್ದಾನೆ. ಅವನು ಬೆಳಗ್ಗೆಯಿಂದ ಇದ್ದ. ನಾವು ಅದೇನೋ SIR ಅಂತ ಓಡಾಡ್ತಾ ಇದ್ವಿ ಇವತ್ತು. SIR ಅಂತಲ್ಲ, ಅದಕ್ಕೆ ಫೋಟೋ ತೆಗಿಸ್ಬೇಕಿತ್ತು. ಆಮೇಲೆ ಇನ್ನೇನು ಮಾಡಿದ್ವಿ, ಇನ್ನೇನೇನೋ ಕೆಲಸಗಳು ಮಾಡಿದ್ವಿ. ಇವನು ಬಿಟ್ಬಿಟ್ಟು ಹೋಗಿದ್ದೀವಿ, ಓದ್ಕೊಂಬಗನೆ ಎಲ್ಲ ಓದು ಅಂತ ಹೇಳಿ. ಇವನು ಓದೇ ಇಲ್ಲ, TV ನೋಡಿದ್ದಾನೆ. ಆಮೇಲೆ ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ನೋಡಿ. ಸುಮ್ಮನೆ ನನ್ನ ಬಗ್ಗೆ ಬುರಾಯಿ ಮಾಡಬೇಕು ಅವರಿಗೆ. ಏನು ಬುರಾಯಿ ಮಾಡ್ತೀನಿ ನಾನು? ಅಚ್ಚಾಯಿ ಮಾಡಿದ್ರೆ ಅಚ್ಚಾಯಿ ಹೇಳ್ತೀನಿ, ಬುರಾಯಿ ಮಾಡಿದ್ರೆ ಬುರಾಯಿ ಹೇಳ್ತೀನಿ. ಎಡಿಟರ್ ಇನ್ನು ತೆಗೀರಿ. ನಾನೇ ಎಡಿಟ್ ಮಾಡಿ. ಹೊಸ ಪೆನ್ ತಂದು ಕೊಟ್ಟಿದ್ದೀವಿ ಇವತ್ತು ಅವನಿಗೆ. ಅವರಮ್ಮ ಹೊಸ ಪೆನ್ ತೋರಿಸು, ನಿಂದು ಹೊಸ ಪೆನ್ನು. ಇವತ್ತು ಇಂಕ್ ಪೆನ್ನಿಂದ ಬರಿತಾ ಇದ್ದಾನೆ ನಮ್ಮ ಕಂದ. ತೋರಿಸು ಪೆನ್ನು ನೋಡಿ, ಹೊಸ ಪೆನ್ ತಂದು ಕೊಟ್ಟಿದ್ದಾರೆ ಇವತ್ತು ಅವರಮ್ಮ. ಹೊಸ ಪೆನ್ನಲ್ಲಿ ಇವತ್ತು ಬರಿತಾ ಇದ್ದಾನೆ, ಇಂಕ್ ಪೆನ್ನಲ್ಲಿ ಬರಿತಾ ಇದ್ದಾನೆ ಅವನು. ನೋಡಿ, ನಮ್ಮ ಮನೆಯಲ್ಲಿ ಇದೆ ಲೈಟು, ಆ ಬಲ್ಪ್ ಹೋಗ್ಬಿಟ್ಟಿದೆ. ಹೋಗಿ 1 ತಿಂಗಳು ಆಯಿತು ನೋಡಿ, ಅಲ್ಲಿ ಬಲ್ಪ್ ಹೋಗ್ಬಿಟ್ಟಿದೆ. ಅದು 1 ತಿಂಗಳು ಆಯಿತು ನಮಗೆ ತಂದು ಹಾಕೋಕ್ಕಾಗಿಲ್ಲ ನಮಗೆ. ಇದರಲ್ಲೇ ಅವನು ಓದ್ತಾ ಇದ್ದಾನೆ. ನನಗಂತೂ ಕಷ್ಟ ಆಗುತ್ತೆ ಈ ಕಿಚನ್ ಒಳಗಡೆ, ಇದರಲ್ಲಿ ಇಲ್ಲ, ಹಾಲಲ್ಲಿ ಲೈಟ್ ಇಲ್ಲದೆ. ಬಲ್ಪು ಒಂದೊಂದು ಎಷ್ಟು ಬೆಲೆ ಬಲ್ಪು. ಎಲ್ಲ ಅಲ್ಲ, ಇದನ್ನ ಹಾಕಿದ್ರೆ ಆ ರೂಮ್ದು ಹೋಗ್ಬಿಡುತ್ತೆ, ಆ ರೂಮ್ದು ಹಾಕಿದ್ರೆ ಈ ರೂಮ್ದು ಹೋಗ್ಬಿಡುತ್ತೆ. ಹಿಂಗಾಗುತ್ತೆ. ನಾನು ಅಡುಗೆ ಮಾಡೋಣ ಅಂತ ಇವಾಗ ಸ್ವಲ್ಪ ಸಾಂಬಾರಿದೆ, ಅನ್ನ ಮಾಡೋಣ ಅಂತ ಇದ್ದೀನಿ ಇವಾಗ. ಇವನು ಓದ್ತಾ ಇದ್ದಾನೆ ಅಂತ ನಾನು ಇಲ್ಲಿ ಕೂತ್ಕೊಂಡಿದ್ದೆ. ಮಾತಾ ಓದಲಿ ಅವನು ಅಂತ ಹೇಳಿ. ಅವ್ನು ನಾವು ಎದ್ದೋಗ್ಬಿಟ್ರೆ ಅವನು ಓದೋದಿಲ್ಲ. ಅವನ ಪಕ್ಕ ಕೂತ್ಕೊಂಡಿರ್ಬೇಕು. ಇದನ್ನೆಲ್ಲ ಎಡಿಟ್ ಮಾಡ್ತೀನಿ. ಏನಕ್ಕೆ ಬೆಳಗ್ಗೆಯಿಂದ ಹೋಮ್ವರ್ಕ್ ಮಾಡಬೇಕಿತ್ತಲ್ವಾ ನೀನು? ಮಾಡಬೇಕಿತ್ತ ಬೇಡವಾ ಹೇಳೋ ನೀನು? ಏನಂಗೆ ಹಂಗೆ ಮಾಡೋದು? ಹೋಮ್ವರ್ಕ್ ಮಾಡಿಲ್ಲ ನೋಡಿ ಅವನು. ನನಗೆ ಹಿಂಗೆ ಮಾಡಿದ್ರೇ ಟೆನ್ಷನ್ ಆಗೋದು. ಎಡಿಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಚಿಕ್ಕದಾಗುತ್ತೆ. ಇವನು ಬುರಾಯಿ ಮಾಡ್ತಾರೆ, ಎಲ್ಲ ತೆಗಿತೀನಿ ನೋಡ್ರಿ. ಅವನೇನು ಹೇಳ್ತಿದ್ದಾನೆ, ನಾನು ಬುರಾಯಿ ಮಾಡ್ತೀನಂತೆ ಅವನು. ಅದಕ್ಕೆ ಅವನ್ನೆಲ್ಲ ತೆಗಿತಾನಂತೆ. ಇಲ್ಲ ಹೋಗ್ರ ನೋಡಿ ಏನು ಹೇಳ್ತಾನೆ, ಹಾಕೋದಿಲ್ಲ ಅಂತೆ ಅವನು ಈ ವಿಡಿಯೋ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವನು ಓದಿ ಒಳ್ಳೆ ವಿದ್ಯಾವಂತ ಆಗಬೇಕು. ನನ್ನ ಮಗ ಚೆನ್ನಾಗಿ ಓದಲಿ ಅಂತ ನೀವೆಲ್ಲ ಹಾರೈಸಿ. ನಮ್ಮ ಮನೆಗೆ ಅವನೇನೆ ಆಧಾರ, ಅವನೇ ಓದಬೇಕು. ಅವನು ಓದಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಬೇಕು. ಬರೀ ಫಸ್ಟ್ ನೋಡೋಣ ಎಷ್ಟಾಗುತ್ತೆ ಅಷ್ಟು ಬರೀ. ನನಗೆ ನನ್ನ ಮಗಳಿಗೆ ಅವನದೇ ಆಸರೆ. ಅವನು ಓದಿ ಒಂದು ಒಳ್ಳೆ ಮನುಷ್ಯ, ಫಸ್ಟು ಒಂದು ಒಳ್ಳೆ ನಾಗರಿಕನಾಗಬೇಕು, ಅದೇ ನಮ್ಮ ಆಸೆ. ಓದಿದ್ರೆ ಮಾತ್ರ ನಾಗರಿಕರಾಗಲ್ಲ, ಅವಿದ್ಯಾವಂತರು ಕೂಡ ನಾಗರಿಕರಾಗಿರ್ತಾರೆ. ಹೋಯ್ತು ಕಾಲ ಅದೆಲ್ಲ. ಈ ಕಾಲದಲ್ಲಿ ಕೆಟ್ಟು ಕುಲ್ಗೆಟ್ಟು ಹೋಗಿದ್ದಾರೆ ಜನರು. ಒಳ್ಳೆ ನಾಗರಿಕತೆ ಎಲ್ಲಿಂದ ಬರುತ್ತೆ ಮನುಷ್ಯರಿಗೆ? ಕಷ್ಟ. ಇವಾಗೆಲ್ಲ ಜನರದ್ದು ಬುದ್ಧಿನೇ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಮೊದಲಿರೋ ಪ್ರೀತಿನೇ ಇಲ್ಲ ಈಗ. ಏನೋ ನಮ್ಮ ಮಕ್ಕಳನ್ನ ನಾವು ಒಳ್ಳೆ ದಾರಿಯಲ್ಲಿ ತರೋಣ, ಓದಲಿ, ವಿದ್ಯಾವಂತರಾಗಲಿ ಮಕ್ಕಳು ಅಂತ ಶ್ರಮ ಪಡ್ತಾಯಿದ್ದೀವಿ. ಏನೋ ನಾವು ಹೇಳ್ತೀವಿ, ಓದು 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 ಅಂತ ಹೇಳಿ. ಓದ್ತಾ ಇದ್ದಾನೆ ಇವಾಗ. ಈ ವರ್ಷ ಪರವಾಗಿಲ್ಲ, ನಮ್ಮ ಬಿಟ್ಟು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾನೆ. ಓದಿದ್ದಾನೆ. ಎರಡು ಲೈನ್ ಬಿಡಲ, ಒಂದು ಲೈನ್
one line. After one paragraph, one line. ಇಲ್ಲ 2 ಲೈನ್ ಬರ್ತೀನಿ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ SIR ಫಾರ್ಮ್ ನಾವು ಭರ್ತಿ ಮಾಡಿದ್ದೀವಿ. ಎಲ್ಲಿಟ್ಟೆ ನಾನಿದು ನೋಡಿ, ಅವನು ನಾನು ಭರ್ತಿ ಅಂತ ನಗ್ತಾ ಇದ್ದಾನೆ. ಫಿಲ್ ಮಾಡಿದ್ದೀವಿ. ನೋಡಿ, ಇಂಗ್ಲೀಷಲ್ಲಿ ಹೇಳಬೇಕು. ಭರ್ತಿ ಅಂದರೆ ಎಲ್ಲ ಫಿಲ್ ಮಾಡಿದ್ದೀವಿ ಅಂತ ಅರ್ಥ. ನಾನು ಅಚ್ಚ ಕನ್ನಡದಲ್ಲಿ ಹೇಳಿದೆ ಮಾಡಿದ್ದೀವಿ. ನಮ್ಮ ಮಗಳೆಲ್ಲ ಮಾಡಿದ್ದಾರೆ. ಭರ್ತಿ ಎಲ್ಲ ಆಗಿದೆ ನಮ್ಮದು ಫಾರ್ಮ್ ಎಲ್ಲ. ನಾಳೆ ಸೋಮವಾರ ತೊಗೊಂಡೋಗಿ ಕೊಡ್ತೀನಿ ನಾನು. ಎಲ್ಲ ಕಡೆಯಲ್ಲೂ ಇವಾಗ ಅದೇನೆ. ಎಲ್ಲಿದೆ ನಂದು ಫಾರ್ಮ್? ಅದು ತೋರಿಸು. ನೋಡಿ, ತೋರಿಸ್ತೀವಿ ನಾವು. ಆಫ್ ಕ್ಯಾಮ್ರಾ ನೋಡಬೇಕು. ನೀವು ಈ ಥರ ಮಾಡಿದ್ದೀರಾ ನೋಡಿ. ನೋಡಿ, ಇದ್ರಲ್ಲಿ ಕೊಟ್ಟಿದ್ದಾರೆ. ತೋರಿಸ್ಬೇಕು ನೋಡಿ, ಬೆಳಕಲ್ಲಿ ತೋರಿಸ್ಬೇಕು. ಅಲ್ಲಿ ನೀವು ಹೆಂಗೆ ಇಟ್ಕೊಂಡಿದ್ರೆ ಅವಾಗ ಹಂಗೆ ಇಟ್ಕೊಳ್ಳಿ, ಕರೆಕ್ಟಾಗಿದೆ ನೋಡಿ. ನನ್ನ ಹೆಸರು, ಆಮೇಲೆ ಮತದಾರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಎಲ್ಲ ಮಾಡಿದ್ದೀವಿ ನೋಡಿ. ನಾವು ಈ ಥರ ಮಾಡಿದ್ದೀವಿ. ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಿದ್ದೀವಿ, ಮಾಡಿ ಕೊಡ್ತಾ ಇದ್ದೀವಿ. ನಾಳೆ ಎಲ್ಲ ಮಂಡೇ ತೊಗೊಂಡೋಗಿ ಕೊಡಬೇಕು. ಮಂಡೇ ತೊಗೊಂಡೋಗಿ ಕೊಡಬೇಕಂತೆ. ಮಂಡೇನೇ ಸ್ಕೂಲ್ ಇರೋದು. ಇಷ್ಟು ಮಾಡಿದ್ದೀವಿ ನಾವು. ಫ್ರೈಡೇ ಕೊಡ್ಬೋದಿತ್ತು ನೀವಿಬ್ರು. ನಾನು ರೆಡಿಯಾಗಿ ಕೂತ್ಕೊಂಡಿದ್ದೆ. ಫ್ರೈಡೇ ಎಲ್ಲರೂ ಸ್ಕೂಲಿಗೆ ಹೋಗಿರ್ತಾರೆ. ಈ ಥರ ಮಾಡಿದ್ದೀವಿ. ಇವತ್ತೆಲ್ಲ ಇದೇ ಆಯಿತು. ಇವತ್ತೆಲ್ಲ ಅಲ್ಲ ಅಮ್ಮ? ಇನ್ನು ನನ್ನ ಮಗಳದ್ದು ಮಾಡಿಲ್ಲ ಇನ್ನು. ಅದು ಅವಳದ್ದು ಫಾರಮ್ ನಾವು ಫಿಲ್ ಮಾಡಿಲ್ಲ ಇನ್ನು. ತೆಗಿಬೇಡ, ಸುಮ್ಮನೆ ಇರು. ಬಿಡು, ನಿನ್ಗಿದಕ್ಕೆ ಸಂಬಂಧ ಇಲ್ಲ. ಸುಮ್ಮನೆ ಇರಬೇಕು, ಹಾಳಾಗುತ್ತೆ. ಬೇಡ, ನೀನು ನನ್ನನ್ನು ನೋಡು ಸಾಕು. ಕುಡಿದ್ರೆ ಸೋಮವಾರ ತೊಗೊಂಡೋಗಿ ಕೊಟ್ಟು ಬರ್ತೀನಿ. ಏನಂದರೆ ಎಲ್ಲ ಮನೆಗೆ ಬರ್ತಾರೆ ಅಂತ ಹೇಳಿದ್ರು. ಯಾಕೋ ನಮ್ಮನೆ ಹತ್ರ ಬಂದಿಲ್ಲ ಇನ್ನೂ. ಇಲ್ಲೊಬ್ರು ತಂದು ಕೊಟ್ಟರು ಫಾರ್ಮ್ ನಮಗೆ. ನಾನು ಹಂಗೆ ಮಾಡಿ ಕೊಡ್ತಾಯಿದ್ದೀನಿ. ಏನು ಮಾಡ್ತಾ ಇದೀಯಾ ನೀನು? ಬರೀ ಓಡಾಟನೇ ಆಯ್ತು ಇವತ್ತು. ಏನು ಗಾಳಿ ವಿಪರೀತ ಗಾಳಿ. ಬರೀ ನೀನು ಬೇಗ. ನೋಡಿ, ಬೆಳಗ್ಗೆಯಿಂದ ಅವನು ಬರ್ದಿಲ್ಲ. ಈಗಲೂ ನೋಡಿ ಅವನು ಈ ಥರ ಮಾಡ್ತಾ ಇದ್ದಾನೆ. ಆಗೋಯ್ತು, ಒಂದೇ ಇನ್ನೂ 3 ಪ್ಯಾರ ಅಷ್ಟೇ. ಬರೀ ಮತ್ತೆ ಅವನಿಗೆ ಎದುರುಗಡೆ ಕುತ್ಕೊಬೇಕು ನಾವು. ಬರೀ ಅಂತ. ನಮ್ಮ ಕೆಲಸ ಎಲ್ಲ ಬಿಟ್ಟು ಕುತ್ಕೊಂಡ್ಬಿಡ್ಬೇಕು ನಾನು. ಸೈನ್ ಗೊತ್ತಿಲ್ಲ ಗೈಸ್ ಅಷ್ಟೇ. ಏನು ಗೈಸ್? ಡಿವಿಷನ್ ಸಿಂಬಲ್ ಗೊತ್ತಿಲ್ಲ ನನಗೆ. ಹೌದಾ? ನಿಮಗೆ ಕೇಳ್ತೀನಿ. ಹೌದು, ಬರೀಯೋ. ಟ್ಯೂಷನ್ಗೆ ಹೋಗ್ತಾ ಇದ್ದ ಅವನು, ಇವಾಗ ಹೋಗ್ತಾ ಇಲ್ಲ ಅವನು. ನಾವೇ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಹೇಳ್ಕೊಡ್ತೀನಿ. ಮಿಕ್ಕಿದ್ದು ನನ್ನ ಮಗಳು ಬಂದು ಹೇಳ್ಕೊಡ್ತಾರೆ ಅವನಿಗೆ. ಸಂಜೆ ಹೊತ್ತು ನಾನು ಇಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ತೀನಿ. ಬೆಳಗ್ಗೆ ಹೊತ್ತು ನಮ್ಮ ಮಗಳು ಹೇಳ್ಕೊಡೋದು ಅವನಿಗೆ. ನಾನು ಕುತ್ಕೊಬೇಕು ಅವನ ಪಕ್ಕ. ಆವಾಗ ಅವನು ಕುತ್ಕೊಂಡು ಬರೀತಾನೆ. 2 ಗಂಟೆ ಕುತ್ಕೊಬೇಕು ನಾನು ಅವನ ಜೊತೆಯಲ್ಲಿ, ಸ್ಕೂಲಿಂದ ಬಂದ ತಕ್ಷಣವೇ.
ಆಗನೇ ಅವ್ನು ಬರೆಯೋದು. ಸ್ಕೂಲಿಂದ ಬಂದ ತಕ್ಷಣ ಎಲ್ಲರೂ ಓದ್ತಾರೆ, ಬುಕ್ ಕೂತ್ಕೊಂತಾರೆ, ಆಮೇಲೆ ಓದ್ತಾರೆ ಎಲ್ಲರೂ. ಬೇಕಾದ್ರೆ ಲಚ್ಚೆ ಎಲ್ಲರೂ ಹಾಕೋಕೆ ಹೇಳಿ, ಹಂಗೆ ಎಲ್ಲರೂ ಮಾಡೋದು. ಇವಾಗ ಅವ್ನ ಫ್ರೆಂಡಿಗೆ ಫೋನ್ ಮಾಡಿ ಏನು ತರಿಸ್ಕೊಂಡ? ಇಂಗ್ಲೀಷ್ ನೋಟ್ಸ್. ಇಂಗ್ಲೀಷ್ ನೋಟ್ಸ್ ತರಿಸ್ಕೊಂಡ. ಎಲ್ಲ ಇನ್ಕಂಪ್ಲೀಟ್ ಇತ್ತು ಇಂಗ್ಲೀಷ್ ನೋಟ್ಸ್ ಒಂದು. ಎಲ್ಲ ಇನ್ಕಂಪ್ಲೀಟ್ ಇತ್ತಂತೆ. ಪೂರ ಇವ್ರು ಮಾಡ್ತಾರೆ, ಬರಿತಾ ಇದ್ದಾನೆ. ಟ್ರೀಟ್ ಮಾಡ್ತೀನಿ. ಅವನು ಜಾಣ ಇದ್ದಾನೆ. ಅವನು ಕುತ್ಕೊಂಡು ಓದಲ್ಲ, ಮನ್ಸು ಕೊಡಲ್ಲ ನಂಗೆ. ಅದೇನೇ ನನಗೆ. ಅಲ್ಲಿ ನೋಡು ಅವನು ಗುಂಪಲ್ಲಿ ಗೋವಿಂದ ಅನ್ನೋನು. ಇವನು ಗುಂಪಿರ್ಬೇಕಾದ್ರೆ ಮಾತ್ರ ಗೋವಿಂದ ಗೋವಿಂದ ಅಂತ ಓದೋದು. ಬಿಟ್ಟು ಬರೀ ಪೋಯಮ್ ಪ್ರಾಕ್ಟೀಸ್ ಮಾಡ್ಬೇಕು ಇವಾಗ ಬರೆದು ಬಂದೆ. ಎಷ್ಟಮ್ಮ ಪೆನ್ನಿಗೆ? ಪೆನ್ಗೆ 50 ರೂಪೀಸೋ 60 ರೂಪೀಸೋ ಏನೋ. ನಾನು ಓದಬೇಕಾದ್ರೆ ನನ್ನ ಪೆನ್ನು ಹೀರೋ ಪೆನ್ನು 20 ರೂಪಾಯಿ. ಆವಾಗ ಹೀರೋ ಪೆನ್ನು ಎಲ್ಲ ಸೇರಿ ಇಂಕ್ ಫಿಲ್ಲರು ಇಂಕ್ ಬಾಟ್ಲ್ ಎಲ್ಲ ಸೇರಿ 115 ರೂಪೀಸ್ ಆಯಿತು. 115 ರೂಪೀಸ್ ಆಯ್ತಂತೆ ಇಂಕ್ ಬಾಟ್ಲು ಪೆನ್ನು ಸೇರಿ. ಇಂಕ್ ಬಾಟ್ಲು ನಾನು 8ಲ್ಲಿದ್ದಾಗ ಹೀರೋ ಪೆನ್ನು ನಮ್ಮ ಅಜ್ಜಿ ನಾನು ಕೇಳ್ತಾ ಇದ್ದೆ ಹೀರೋ ಪೆನ್ ಬೇಕು ಅಂತ. ಇಂಕ್ ಬಾಟಲ್ ತೆಗಿಬೇಡ ಇವಾಗ ಕುತ್ಕೊಂಡು ಬರೀ ಹೀರೋ ಪೆನ್ ಬೇಕು ಅಂತ. ಆವಾಗ ನಮ್ಮ ಅಜ್ಜಿ ನನಗೆ ತಂದು ಕೊಟ್ಟರು ಹೀರೋ ಪೆನ್ನು. ಗ್ರೀನ್ ಕಲರು, ಗೋಲ್ಡನ್ ಕಲರ್ ಕ್ಯಾಪು. ಕಣ್ಣಲ್ಲೇ ಇದೆ ಅದು ನನಗೆ. ನಮ್ಮ ಅಜ್ಜಿ ಹಿಂಗೆ ಹಿಡ್ಕೊಂಡು ಬಂದರು ಆ ಪೆನ್ನನ್ನು. ನಾನು ಓಡೋದೆ ಬಸ್ ಇಳಿದು ಹಿಂಗೆ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಬರ್ತಾಯಿದ್ರು. ಹಂಗೆ ಆಡಿಸ್ಬೇಡ, ಚೆಲ್ಲುತ್ತೆ. ಓಪನ್ ಮಾಡಬೇಡ ಇವಾಗ, ಓಪನ್ ಮಾಡಬೇಡ. ಅವಾಗ ಬರೋ ಇಂಕ್ ಬಾಟ್ಲು ಇನ್ನೂ ದೊಡ್ಡ ಇರೋದು, ಇನ್ನೂ ಸ್ವಲ್ಪ ದೊಡ್ಡ ಇರೋದು ಇಂಕ್ ಬಾಟ್ಲು. ಇದೆಷ್ಟಿದೆ? ಇದು 150 ಎಲ್ಲ. ಹೀರೋ ಪೆನ್ನು ನನಗೆ ಅದೇ ನೆನ್ಪು ಬಂದ್ಬಿಡ್ತಮ್ಮ. ಈ ಪೆನ್ ತಗೊಬೇಕಾದ್ರೆ ಅಷ್ಟೇನಾ? ಏನಮ್ಮ, ನಂಗೆ ಅದೇ ನೆನ್ಪು ಬಂದ್ಬಿಡ್ತು ಈ ಪೆನ್ ತಗೊಬೇಕಾದ್ರೆ. ಅಣ್ಣಿ ತಂದು ಕೊಟ್ಟಿದ್ದ ಪೆನ್ನು ನನಗೆ. ನಮ್ಮ ಅಜ್ಜಿಗೆ ನಾವು ಅಣ್ಣಿ ಅಂತ ಕರೆಯೋದು. ಇದನ್ನ ವಿಜಯ್ ಹೆಂಗೆ ಮಾಡ್ತಾರೆ ಮುಗಲಕ್ಕಂತಾರೆ ಈ ಥರ ಪೆನ್ ತಂದು ಕೊಟ್ಟಿದ್ರು. ಹೀರೋ ಪೆನ್ನು. ಅಲ್ಲೇ ನೆನ್ಪಂತ 20 ರೂಪಾಯಿ. ಅವಾಗ ಕ್ಯಾಮಲ್ ಬಾಕ್ಸನ್ನು, ಇನ್ಸ್ಟ್ರೂಮೆಂಟ್ ಬಾಕ್ಸನ್ನು 20 ರೂಪಾಯಿ. ಕ್ಯಾಮಲ್ಲು 20 ರೂಪಾಯಿನ 50 ರೂಪಾಯಿನ ನೆನ್ಪು ಬರ್ತಾ ಇಲ್ಲ ನನಗೆ. ಇಲ್ಲ 20 ರೂಪಾಯಿ, ತುಂಬ ಕಮ್ಮಿ. ಬಿಟ್ಟು ನೀನು ಏನು ಮಾಡ್ತಾ ಇದೀಯಾ? ಕರೆಕ್ಟ್ 20 ರೂಪಾಯಿ ಹೀರೋ ಪೆನ್ ಮಾತ್ರ ಸತ್ಯ. 20 ರೂಪಾಯಿ ಹೀರೋ ಪೆನ್ನು. ಆಗ್ತಾನೆ ರೊನಾಲ್ಡ್ಸ್ ಪೆನ್ ಬಂದಿದ್ದು. ಬಿಟ್ಟು ರೊನಾಲ್ಡ್ಸ್ ಪೆನ್ನು 85 ಅಲ್ಲ 85 ಅಲ್ಲ 86 ಅಲ್ಲ. ಅವಾಗ ತಾನೇ ರೀಸೆಂಟಾಗಿ ರೊನಾಲ್ಡ್ಸ್ ಪೆನ್ ಬಂದಿದ್ದು. 85 ಅಲ್ಲ ಅನಿಸುತ್ತೆ. ನಾನು 6th ಇದ್ದಾಗನೇ ರೊನಾಲ್ಡ್ಸ್ ಪೆನ್ ಯೂಸ್ ಮಾಡಿದ್ದು. ಇಂಕ್ ಪೆನ್ ಅವಾಗ ರೊನಾಲ್ಡ್ಸ್ ಇಂಕ್ ಅಲ್ಲ, ಡಾಟ್ ಪೆನ್ನು. ರೆನಾಲ್ಡ್ಸ್ ಡಾಟ್ ಪೆನ್ ಯಾವ್ದಮ್ಮ? ಅದೇ ಬಾಲ್ ಪೆನ್ಗೆ ಡಾಟ್ ಪೆನ್ ಅಂತ. ಬರಿ ಟೈಮ್ ವೇಸ್ಟ್ ಮಾಡಬೇಡ. ಜೆಲ್ ಪೆನ್ ಎಲ್ಲ ಬಿಟ್ಟು ಟೈಮ್ ತುಂಬ ಆಗ್ತಾ ಇದೆ. ಬಿಟ್ಟು ಜೆಲ್ ಪೆನ್ ಎಲ್ಲ ಗೊತ್ತಿಲ್ಲ ನಮಗೆ. ಎಷ್ಟಾಯ್ತು ಟೈಮ್ ಇವಾಗ? 9 o'clock ಆಗ್ತಾ ಬಂತು. ಬಿಟ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೇಗ ಬರೀ. ಅನ್ನಕ್ಕೆ ಇಡ್ಲಾ? ನಾನು ಹೋಗಿ ಅನ್ನಕ್ಕೆ ಇಡ್ತೀನಿ. ಬೇಗ ಬರ, ತೆಗಿ ಮಾರಾಯ. ಬೇಡ ಮಾರಾಯ. ಅನ್ನಕ್ಕೆ ಇಡ್ಲಪ್ಪ ನಾನು. ಬೇಡ ಮಾರಾಯ. ಇವತ್ತಿಗೆ ಇಷ್ಟು ಸಾಕು. ನಾಳೆ ಸಿಗ್ತೀವಿ ಮತ್ತೆ. ನಾಳೆ ಏನಾದರೂ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ನಾಳೆ ಏನಾದರೂ. ಸೊ ನಾಳೆ ವಿಡಿಯೋನ ಕಂಟಿನ್ಯೂ ಅಲ್ಲ, ಇವತ್ತಿಂದ ಇವತ್ತಿಗೆ ನಾಳೆ ಹೊಸ ವಿಡಿಯೋ.
ಇವತ್ತಿಗೆ ನಾಳೆ ಇಂದು ಇಂದು ಏನು ನೆನ್ನೆಗೆ ನಾಳೆಗೆ ಚಿಂತೆ ಏತಕ್ಕೆ. ಶಂಕರ್ ನಾಗ್ದು ಪಿಕ್ಚರ್ ಬಿಟ್ಟು ಪೆನ್ನಲ್ಲೆಲ್ಲ ಬರ್ಕೊಂಬೇಡ ಕಣೋ, ಮಾಡ್ಬೇಡ, ಹಂಗೆ ಇಂಕ್ ಚೆಲ್ಲುತ್ತೆ. ನಾವು ಬದುಕಿರ್ತೀವಿ, ದೇವ್ರು ಕಾಪಾಡ್ತಾರೆ. ಬದುಕಿದ್ರೆ ನಾಳೆ ಬೆಳಗ್ಗೆ ಸಿಗ್ತೀವಿ. ಇವಾಗಿನ ಪರಿಸ್ಥಿತಿ ಹಂಗೆ ಇದೆ ಮನುಷ್ಯರದು. ಓಕೆ, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಗುಡ್ ನೈಟ್ ಎಲ್ಲರಿಗೂ. ಬಿಟ್ಟು ಗುಡ್ ನೈಟ್ ಸೋಜಾವರೇ ಹೇಳ್ರಿ. ಬಿಟ್ಟು ಹೇಳು ಬಾಯ್, ಗುಡ್ ನೈಟ್. ಆಮೇಲೆ ಲೈಕ್ ಕೊಡ್ದವ್ರೆ, ಶೇರ್ ಕೊಡ್ದವ್ರೆ, ಸರಿಗೆ ಹೇಳು. ಲೈಕ್ ಕೊಡ್ದವ್ರೆ, ಸೋಜವ್ರೆ. ಸರಿ, ಈ ಕಡೆ ತಿರುಗಿ ಹೇಳು. ಲೈಕ್ ಕೊಡ್ದವ್ರೆ, ಶೇರ್ ಕೊಡ್ದವ್ರೆ, ಸಬ್ಸ್ಕ್ರೈಬ್ ಕೊಡ್ದವ್ರೆ, ಸೋಜವ್ರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನಮ್ಮ ಪ್ರೀತಿಯ ನಮಸ್ಕಾರಗಳು ಎಲ್ಲರಿಗೂ.